90 ಡೇಸಲ್ಲಿ 10K ಕಂಪ್ಲೀಟ್ ಮಾಡೋ ಚಾಲೆಂಜ್ನ ಡೇ 21. ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಾನು ಬೆಳಗ್ಗೆ ಎಲ್ಲ ಕೆಲಸನ ಮುಗಿಸಿ ನಾನು ಇವತ್ತು ಬರ್ತಾ ಇರೋದು ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ. ಐ ಆಮ್ ಸೋ ಎಕ್ಸೈಟೆಡ್ ಟು ಮೀಟ್ ಹರ್. ಯಾಕಂದರೆ ನಾನು ಬರ್ಡೇ ಮಾಡೋಕ್ಕೆ ಬಂದಿದ್ದವಳು ಇವತ್ತು ನನ್ನ ನೋಡೋಕ್ಕೆ, ಮತ್ತು ಅವಳು ಸ್ವಲ್ಪ ಕೆಲಸ ಇತ್ತು ಅಂತ ನಾನು ಹಾಗೆ ಬಸ್ ಹಿಡಿದು ಸ್ವಲ್ಪ ಮುಂದೆ ಹೋದ್ಮೇಲೆ ಒಂದು ಕ್ಯೂಟ್ ಸ್ಟಾಲ್ ಹಾಕೊಂಡಿದ್ರು. ಅಲ್ಲಿ ಏನಾದರೂ ಕ್ಯೂಟ್ ಆಗಿರೋ ಐಟಮ್ ಸಿಗುತ್ತೆ ಅಂತ ಹೋದಾಗ ಇವಳು ಬೆಲ್ ಬೇಕು ಅಂತ ಹೇಳಿದ್ಲು. ಅವಳು ತಗೊಂಡ್ಲಲ್ಲ ಅಂತ ನಾನು ತಗೊಂಡೆ. ಯಾರಿಗೆ ಕೊಡ್ಲಿ ನಾನು ಅಂತ ನೋಡ್ತಲೇ ಮಾತಾಡ್ಸಿದ್ರಿ ಅವನು ನಾವಿವತ್ತು ನಮ್ಮ ಹಳೆ ಕಾಲೇಜ್ ಹತ್ರ ಹೋಗಿದ್ವಿ. ಹೋದ ತಕ್ಷಣ ನಮಗೆ ವಾಚ್ಮ್ಯಾನ್ ಅಂಕಲ್ ಮಾತಾಡ್ಸಿದ್ರು. ಅವ್ರು ಕೇಳ್ತಿದ್ರು ನೀವು ಯಾವ ಕಾಲೇಜಿಗೆ ಬರ್ತಿಲ್ಲ ಅಂತ. ಪಾಪ ಅವ್ರಿಗೆ ಗೊತ್ತೇ ಇಲ್ಲ ನಾವು ಔಟ್ಪುಟ್ ಆಗಿದ್ದೀವಿ ಅಂತ. ನಾವು ಹೋಗಿ ಹಾಗೆ ಟೀಚರ್ಸ್ನೆಲ್ಲ ಮಾತಾಡ್ಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ವಾಪಸ್ ಎಸ್ ಮಾಲಿಗೆ ಬಂದ್ವಿ. ಯಾಕಂದ್ರೆ ಅವಳು ಸ್ವಲ್ಪ ಬಟ್ಟೆ ತಗೋಬೇಕಂತ ಹೇಳಿದ್ಲು. ಹಾಗೆ ನಾನು ಸ್ವಲ್ಪ ಚಪ್ಪಲ್ನ ತಗೊಳ್ಳೋಣ ಅಂತ ಅನ್ಕೊಂಡೆ. ಫೈನಲ್ ಆಗಿ ಅವಳ ಕೈಲಿ ಇಟ್ಕೊಂಡಿರೋ ಚಪ್ಪಲ್ನ ನಾನು ತಗೊಂಡೆ. ಅವಳೇ ಪಾಪ ಕ್ಯಾರಿ ಮಾಡ್ತಾ ಇದ್ಲು. ಅದನ್ನ ಬ್ಯಾಗಲ್ಲಿ ಇಟ್ಕೊಳಕ್ ಆಗ್ತಿಲ್ಲ ಅಂತ ತುರುಕೊಂಡು ವಾಪಸ್ ಅದನ್ನ ಇಟ್ಕೊಂಡ್ ಬಂದ್ವಿ. ಹಾಗೆ ಅವಳ ಮನೆಗೆ ಹೋದ್ಲು, ನಾನು ವಾಪಸ್ ಮನೆಗೆ ಬಂದೆ. ಹೋಗಿನ ಮುಂಚೆನೆ ನಮ್ಮ ಅಮ್ಮ ಕಾಲ್ ಮಾಡ್ಬಿಟ್ಟು ನಿನಗೆ ಸ್ವಲ್ಪ ಕೆಲಸ ಇದೆ ಅಲ್ಲೇ ವೆಯ್ಟ್ ಮಾಡು ಅಂತ ಹೇಳಿದ್ರು. ಬ್ಯಾಂಕ್ ಹತ್ರ ನಾನು ವೆಯ್ಟ್ ಮಾಡ್ತಿದ್ದೆ. ಅಕ್ಕ ಬಂದ್ಲು. ಹಾಗೆ ATM ಅಲ್ಲಿ ಅಮೌಂಟ್ ಡ್ರಾ ಮಾಡ್ಕೊಂಡು ಮನೆಗೆ ಸ್ವಲ್ಪ ತರಕಾರಿ ಜೊತೆಗೆ ಗ್ರೌಸರೀಸ್ ಬೇಕಿತ್ತು. ನಮ್ಮ ಅಕ್ಕ ಈ ಕಡೆ ಈರುಳ್ಳಿ ತಗೊಂತಾ ಇದ್ರೆ ನನ್ಗೆ ಏನೇನ್ ಬೇಕು ಐಟಮ್ಸ್ ಅಂಕಲ್ಗೆಲ್ಲ ಹೇಳ್ಬಿಟ್ಟು ಅಂಗಡಿ ಮುಂದೆ ನಾನು ಕೂತ್ಕೊಂಡಿದ್ದೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು, ಏನು ಬೆಳಗ್ಗೆಯಿಂದ ತಿಂದೇ ಇರಲಿಲ್ಲ. ಮನೆಗೆ ಬಂದು ನೀಟಾಗಿ ಊಟ ಮಾಡಿ ಹಾಲನ್ನ ಕರೆದಿಟ್ಟು ನಾನು ಹೊರಟಿದ್ದು ತೋಟದ ಕಡೆಗೆ. ಅದಕ್ಕಿಂತ ಮುಂಚೆ ಏನು ಗೊತ್ತಾ, ನಮ್ಮ ಮನೇಲಿ ನಾನೇ ಬೇಗ ಫಾಸ್ಟಾಗಿ ಹಾಲು ಕರೆಯೋದು. ನಮ್ಮಪ್ಪ ನಮ್ಮಮ್ಮ ಇನ್ನೂ ನಿಧಾನಕ್ಕೆ ಕರೀತಾನೇ ಇದ್ರು. ನಾನು ತೋಟಕ್ಕೆ ಹೋಗಿ ಇವತ್ತು ಏನು ನೋಡೋಕೆ ಹೋಗಿದೆ ಅಂತ ಅಂದರೆ, ನಾವು ಜೋಳನ ಚೆಲ್ಲಿದ್ವಿ ಲಾಸ್ಟ್ ವೀಕ್. ಅದು ಬಂದಿದ್ಯಾ ಅಂತ ನೋಡೋಕೆ ಹೋಗಿದೆ. ಚಿಕ್ಕದಾಗಿ ಇನ್ನೂ ಬಂದಿದೆ. ಇನ್ನೊಂದು 3-4 ಡೇಸ್ ಸ್ವಲ್ಪ ಇನ್ನೂ ವಾಪಸ್ ಮನೆಗೆ ಬಂದಮೇಲೆ ಅಪ್ಪ ಹಸುಗಳಿಗೆ ಫೀಲ್ಡ್ ಖಾಲಿ ಆಗಿದೆ ಅಂತ ಹೇಳ್ಬಿಟ್ಟು ತಂದಿದ್ರು. ನಾನು ಅದನ್ನ ಫಸ್ಟ್ ತಂದು ಒಳಗಿಟ್ಟೆ. ಅದಾದ್ಮೇಲೆ ಎತ್ತಿಟ್ಬಿಡೋಣ ಅಂತ ಹೇಳಿದಕ್ಕೆ ಅಕ್ಕ ನಾನು ಅಮ್ಮ ಎಲ್ಲ ಸೇರಿ ಅದನ್ನ ಮೇಲೆ ಎತ್ತಿಟ್ವಿ. ಇವತ್ತಿಗೆ ಇಷ್ಟೇ, ಸಿಗ್ತೀನಿ ಮತ್ತೆ. ಅಲ್ಲಿವರೆಗೂ ಬಾಯ್. ಜೈ ಶ್ರೀರಾಮ್.